ಬನ್ನಿ ನೋಡೋಣ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವ ಬಟ್ಟೆ ಮಾರ್ಕೆಟ್ನ ಸ್ಟಾಲ್ಗಳಲ್ಲಿ ಕಳೆದ ರಾತ್ರಿ ಬೆಂಕಿ ಹೊತ್ತಿಕೊಂಡು ಭಾರಿ ಅನಾಹುತ ಸಂಭವಿಸಿದೆ. 4ಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಕರಕಲಾಗಿವೆ. ಅದೃಷ್ಟಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯ ಹರಸಾಹಸದಿಂದ ದೊಡ್ಡ ದುರಂತ ಸಂಭವಿಸುವಂತದ್ದು ತಪ್ಪಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಬಟ್ಟೆ ಮಾರ್ಕೆಟ್ನ ಸ್ಟಾಲ್ಗಳಿಂದ ಹೊಗೆಯಾಡ್ತಾ ಇರೋದನ್ನ ಸ್ಥಳೀಯ ಯುವಕರು ಗಮನಿಸಿದ್ದಾರೆ. ಎಂದಿನಂತೆ ಎಲ್ಲರೂ ವ್ಯಾಪಾರವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ರು. ಅದೇ ಹೊತ್ತಿನಲ್ಲಿ ಮುಚ್ಚಿದ್ದ ಮಳಿಗೆಗಳಿಂದ ಹೊಗೆ ಬರ್ತಾ ಇರೋದನ್ನ ಗಮನಿಸಿದ ಯುವಕರು ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ಅಲ್ಲದೆ ಮೆಸ್ಕಾಂ ಸಿಬ್ಬಂದಿಗೆ ಕರೆ ಮಾಡಿ ಕರೆಂಟ್ ಕಟ್ ಮಾಡಿಸಿದ್ದಾರೆ. ಅನಂತರ ವಿಷಯ ತಿಳಿದು ಸ್ಥಳಕ್ಕೆ 2 ವಾಹನ ಹಾಗೂ 15ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ 1.5 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಸಿರುಗಟ್ಟುವಂತಹ ಹೊಗೆಯ ನಡುವೆ ಆಕ್ಸಿಜನ್ ಸಿಲಿಂಡರ್ನೊಂದಿಗೆ ಕೃತಕ ಉಸಿರಾಟದ ಕಿಟ್ ಬಳಸಿ ಅಗ್ನಿಶಾಮಕ ಸಿಬ್ಬಂದಿ ಇಕ್ಕಟ್ಟಿನ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಇದೇ ವೇಳೆ ದೊಡ್ಡ ಮಟ್ಟದ ಸಿಬ್ಬಂದಿಯ ಜೊತೆಗೆ ಆಗಮಿಸಿದ ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸರು ಸ್ಥಳದಲ್ಲಿ ಆಗ್ತಾ ಇದ್ದ ರಶ್ ತಡೆದು ಜನರನ್ನ ನಿಯಂತ್ರಿಸಿದ್ರು. ಆದಾಗ್ಯೂ ತಮ್ಮ ಅಂಗಡಿಗಳಿಗೆ ಎಲ್ಲಿ ಹಾನಿಯಾಗುತ್ತೋ ಎಂಬ ಆತಂಕದಲ್ಲಿದ್ದ ಅಂಗಡಿ ಮಾಲೀಕರು ದಟ್ಟ ಹೊಗೆಯ ನಡುವೆ ತಮ್ಮ ಅಂಗಡಿಗಳಿಗೆ ತೆರಳಿ ಸಾಮಗ್ರಿಗಳನ್ನ ಚೀಲಕ್ಕೆ ತುಂಬಿಕೊಂಡು ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. Very good. ಯಾರು ಬರ್ಬೇಡ ಅಂತ ಅವ್ರಿಗೆ ಸ್ವಲ್ಪ ಯಾವ ಕರೆಕ್ಟ್ ಆಗಿದೆ ನೋಡ ತಡಿ 1 ನಿಮಿಷ ಬ್ರೇಕಿಂಗ್ ನೋಡ್ಬೇಡ ಇವನು ಹೇಳೋದು ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಅಂದ್ರೆ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ಪ್ರದೇಶ. ವ್ಯಾಪಾರ ವಹಿವಾಟಿನ ಕೇಂದ್ರ ಬಿಂದು ಅಂದರೆ ತಪ್ಪಾಗೋದಿಲ್ಲ. ಆದರೆ ನಿನ್ನೆ ಇದೇ ಗಾಂಧಿ ಬಜಾರ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಈ ಬೆಂಕಿ ಅನಾಹುತಕ್ಕೆ 4 ಅಂಗಡಿಗಳು ಸುಟ್ಟು ಭಸ್ಮವಾಗಿ ಹೋಗಿದೆ. ತಕ್ಷಣ ಈ ಕುರಿತು ಯುವಕರು ಗಮನಿಸಿದ್ದಾರೆ. ಎಲ್ಲೋ ಬೆಂಕಿ ಹೊಗೆ ಕಾಣಿಸ್ಕೊಳ್ತಾ ಇದೆಯಲ್ವಾ ಅಂತ ನೋಡಿದಾಗ
ಬೆಂಕಿ ಇರುವಂತದ್ದು ಗೊತ್ತಾಗಿದೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ಜೊತೆಗೆ ಮೆಸ್ಕಾಂಗೂ ಕರೆ ಮಾಡಿ ಕರೆಂಟ್ ಅನ್ನ ಕಟ್ ಮಾಡುವಂತೆ ಹೇಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ತಮ್ಮ ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರಿಸುಮಾರು 1.5 ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬಂದು ಬೆಂಕಿ ನಂದಿಸಿದ್ರಿಂದ ಆಗಬಹುದಾಗಿದ್ದಂತ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಯಾಕಂದ್ರೆ 4 ಅಂಗಡಿಗಳು ಸುಟ್ಟು ಹೋಗಿದ್ದಾವೆ. ಈ ಬೆಂಕಿಯ ಕೆನ್ನಾಲಿಗೆ ಚಾಚ್ತಾ ಹೋಗಿದ್ರೆ ಇನ್ನೂ ಹೆಚ್ಚಿನ ಅನಾಹುತವಾಗುವಂತ ಸಾಧ್ಯತೆ ಇತ್ತು. ಆದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ದಟ್ಟ ಹೊಗೆಯ ನಡುವೆಯೂ ಆಕ್ಸಿಜನ್ ಕಿಟ್ ಅನ್ನ ಹಾಕಿಕೊಂಡು ಕಾರ್ಯಾಚರಣೆಯನ್ನ ಮಾಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವಲ್ಪ ಯಾವ ಕರೆಕ್ಟ್ ಆಗಿದೀವಿ ನೋಡ. ತಡಿ 1 ನಿಮಿಷ. ಬ್ರೇಕಿಂಗ್ ನೋಡ್ಬೇಡ, ಇವನು ಹೇಳೋದು. ಹೋಗೋಣ ನೀವು ಇಲ್ಲಿ ನಿಂತ್ಕೊಳ್ಳಿ. ಆ ಕಡೆ ತಗೊಂಡು ಗೇಟ್ ಯಾಕಣ ಬರ್ತಾ ಇದೀರಾ?